ಏನಾಯ್ತು? ಅದು ದೇವ್ರು ನಿಮಗೆ ಎಕ್ಸ್ಟ್ರಾ 4-5 ಕೊಟ್ಟಿದ್ದಾನೇನೋ ಅಂತ ಡೌಟ್ ಆಗ್ತದೆ. ಏಕೆ? ನಿಜವಾಗ್ಲೂ ಇದನ್ನೆಲ್ಲ ನೀವೇ ಪ್ರಿಪೇರ್ ಮಾಡ್ಕೊಂಡು ತಂದಿದ್ದ? ಮೆಚ್ಚಬೇಕು. ಅಲ್ಲ, MBBS ಓದಿ ಡಾಕ್ಟರ್ ಆಗೋದೇ ದೊಡ್ಡ ವಿಷಯ, ಅಂಥದ್ರಲ್ಲಿ ಇದನ್ನೆಲ್ಲ ಕಲಿಯೋದಕ್ಕೆ ಯಾವಾಗ ಸಮಯ ಆಯಿತು ನಿಮಗೆ? ಯಾವುದೇ ಕೆಲಸ ಕಲಿಬೇಕು ಅಂದರೆ ಇಂಟ್ರೆಸ್ಟ್ ಇರಬೇಕು. ಬರೀ ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ಕೊಂಡ್ರೆ ಆಗಲ್ಲ. ನಾವು ಹಠ ಹಿಡಿದು ಮನಸ್ಸಿಟ್ಟು ಅದನ್ನು ಕಲಿತ್ರೆ ಪ್ರತಿಯೊಂದು ಆಗುತ್ತೆ. ಇಂಟ್ರೆಸ್ಟ್ ಇರಬೇಕಷ್ಟೆ. ನೀವೇನು ಒಂದೇ ಒಂದು ಸಾಲಲ್ಲಿ ಜೀವನನ ಎತ್ತರಕ್ಕೆ ತೊಗೊಂಡು ಹೋಗೋದೆ ಹೇಗೆ ಅಂತ ಸುಲಭವಾಗಿ ಹೇಳಿಬಿಟ್ರಿ. ಆದರೆ ನೋಡಿ, ನನಗೆ ಅಡುಗೆನೇ ಕಲಿಯೋಕ್ಕಾಗ್ತಿಲ್ವಲ್ಲ. ಬಿಕಾಸ್ ನಿಮಗೆ ಅದ್ರ ಮೇಲೆ ಇನ್ನೂ ಇಂಟ್ರೆಸ್ಟ್ ಬಂದಿಲ್ಲ. ಕೆಲವೊಂದು ಸಲ ಪರಿಸ್ಥಿತಿನೂ ಹೇಳ್ಕೊಟ್ಬಿಡುತ್ತೆ. ನಿಮಗೆ ಒಂದು ಸಲ ಅದ್ರ ಮೇಲೆ ಇಂಟ್ರೆಸ್ಟ್ ಬರಲಿ, ಆಮೇಲೆ ಕತೆ ನೋಡಿ. ಬಟ್ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ನಂಗೆ ಅನಿಸುತ್ತೆ. ನೀವು ಹಾಗೆ ಕೂತ್ರೆ ಬಿಸಿ ಆರೋಗುತ್ತೆ. ಬೇಗ ತಿನ್ನಿ ಮಾಡಿ. ಓ ಮೈ ಗಾಡ್, ಸೂಪರಾಗಿ ಆಗಿದೆ. ನಿಮ್ಮ ಕೈ ಅಡುಗೆ ತಿಂದಮೇಲೆ ಹೋಟ್ಲ್ ಊಟನೇ ಮರ್ತೋಗುತ್ತೆ ಅನ್ಸುತ್ತೆ. ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಾ? ತಗೊಳ್ಳಿ, ನೀವು ತಿನ್ನಿ. ಇಲ್ಲ, ನಂದಾಯಿತು, ನಂದಾಗಿದೆ. ನಂಗೊಂದು ಎಮರ್ಜೆನ್ಸಿ ಕೆಲಸ ಇದೆ. ನೀವು ತಿಂಡಿ ಮಾಡಿ, ನಾನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹಾಂ ಅಂಕಲ್, ಹೇಳಿ. ನಿತ್ಯ, ಕರ್ಣ ಬ್ರೇಕ್ಫಾಸ್ಟ್ ಕೊಟ್ಟನಮ್ಮ? ಹೌದು ಅಂಕಲ್. ಈಗಲಾದರೂ ಕರ್ಣ ನಿನ್ನ ಮಿಸ್ ಮಾಡ್ಕೊಂಡಿದ್ದ ಅಂತಂದರೆ ನಂಬ್ತೀಯ ಅಲ್ಲ? ಅದು ಗೊತ್ತಾಗತ್ತೆ. ಈ ರೀತಿ ನೇರವಾಗಿ ನಿನ್ನ ಕೇಳಿದರೆ ನಿನಗೂ ಮುಜುಗರ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಎಷ್ಟೇ ಅಂದರೂ ಇದನ್ನೆಲ್ಲ ನನ್ನ ಹತ್ರ ಮಾತಾಡೋದಕ್ಕೆ ಅಷ್ಟಾಗಿ ನನ್ನ ಹತ್ರ ಕಂಫರ್ಟ್ ಅನ್ಸಲ್ಲ ಅನಿಸುತ್ತೆ. ಅಯ್ಯೋ, ಹಾಗೇನಿಲ್ಲ. ಹೋಗ್ಲಿ ಬಿಡು. ಒಟ್ಟಾರೆ ವಿಷಯ ಏನಪ್ಪ ಅಂತಂದ್ರೆ, ಕರ್ಣ ನಿನಗೋಸ್ಕರ ಹಂಬಲಿಸ್ತಾ ಇದ್ದೇನೆ ಅನ್ನೋದು ಮಾತ್ರ ನಿಜ. ನಿತ್ಯ, ಬೇಗ ಮನೆಗೆ ಬಾ. ಈ ಮನೆ ಕರ್ಣನ್ ಮಾತ್ರ ಅಲ್ಲ, ನಿನ್ನ ಮನೆ ಕೂಡ. ನಾವೆಲ್ಲ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಏನೇ ಅಂದ್ರು ನೀನು ಈ ಮನೆ ಸೊಸೆ ಅಲ್ವಾ? ಬೇಗ ಬಾಮ್ಮ. ಸರಿ ಅಂಕಲ್. ಅಲ್ಲ, ನಿಜವಾಗ್ಲೂ ಕರ್ಣ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇದು. ತಪ್ಪು ಗ್ರಹಿಕೆ ಆದರೆ ಅಷ್ಟೇ ಸಾಕು. ಎಲ್ಲೋದ್ರಿ ಇವರು? ಇವ್ರ ಜೊತೆ ಒಂದಿನ ಮಾತಾಡಲಿಲ್ಲ ಅಂದರೆ ಹೀಗೆಲ್ಲ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ತೀರಾ ಟೀನೇಜ್ ಹುಡುಗನ ಥರ ಆಡ್ತಿದ್ದೀನ. ನನ್ನ ಹುಡುಗಿ ಹುಡ್ಕೋಕ್ಕೆ ಯಾವ ಏಜ್ ಆದ್ರೇನು? ಹೇಗೋ ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿ ಹುಡ್ಕೋಕ್ಕೆ ಇವ್ರನ್ನ ಕಷ್ಟ ಆಗಬಾರ್ದಲ್ಲ. ಇಲ್ಲೇ ಎಲ್ಲೋ ಇರಬೇಕಲ್ಲ. ಕೃಷ್ಣ, ಕರ್ಣ ಸರ್ ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಎಷ್ಟೋ ವರ್ಷ ಆಯಿತು ಅಂತ ಫೀಲ್ ಆಗ್ತಿದೆ. ಆದರೆ ನೀನು ಹೇಗೆ ಅಷ್ಟೆಲ್ಲ ಪ್ರೀತಿಸಿದ್ರಾದೇನ ಬಿಟ್ಟು ಹೋದೆ? ದೂರ ಇದ್ರು ಅವ್ರ ಮನಸ್ಸು ಯಾವಾಗಲೂ ಜೊತೆಗೆ ಇರ್ತಿತ್ತು, ನಮ್ಮ ಥರ. ರೀ ಲವರ್ ಬಾಯ್, ಯಾರಾದ್ರೂ ನೋಡಿದ್ರೆ ಏನು ಕತೆ? ನೋಡಿದ್ರೆ ನೋಡ್ತಾರೆ. ನನಗೆ ನಿಮ್ಮ ಬಿಟ್ಟು ಬೇರೆ ಏನೂ ಕಾಣ್ತಾ ಇಲ್ಲ. ಮಿಸ್ ಮಾಡ್ಕೊಳ್ಳೋದು ಅಂದರೆ ಏನು ಅಂತ ಒಂದೇ ದಿನದಲ್ಲಿ ಗೊತ್ತಾಗೋಯ್ತು ರೀ. ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ರೀ.
ಕಷ್ಟ ಆಗ್ತಿದೆ. ಏನು ಹಾಗೆ ನೋಡ್ತಿದ್ದೀರಾ? ಎನಿವೆ, ಹೇಗಿದ್ದೀರಾ? ಪ್ರೀತಿಲಿ ನನ್ನ ಮುದ್ದು ಎಷ್ಟು ಡೀಪಾಗಿ ಹೇಳ್ತಿದ್ದಾರೆ ಅಂತ ನನಗೀಗ ಅರ್ಥ ಆಗ್ತಿದೆ. ಅಯ್ಯೋ, ಏನು ಕೇಳ್ತೀರಾ ನನ್ನ ಕಷ್ಟನ? ಪ್ರತಿ ಸೆಕೆಂಡ್ ನಿಮ್ಮನ್ನು ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡಿದರೆ ಹೇಳಿ. ನೀವು ಯಾವಾಗಲೂ ಕೇಳ್ತಿದ್ರಲ್ಲ, ಮಾಟ ಮಂತ್ರ ಏನಾದರೂ ಮಾಡಿಸಿದ್ದೀನ ಅಂತ. ಪಕ್ಕ ಮಾಡಿಸಿದ್ದೀರಾ, ಡೌಟೇ ಇಲ್ಲ. ನೋಡಿ, ನೀವೆಲ್ಲ ಕಂಪ್ಲೇಂಟು ನನ್ನ ಮೇಲೆ ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ. ನೀವೆಷ್ಟು ಒದ್ದಾಡ್ತಿದ್ರು ಅದ್ರ 100 ಪಟ್ಟು ನಾನು ಒದ್ದಾಡ್ತಾ ಇದ್ದೀನಿ. ಹಾಗಂದ್ಮೇಲೆ ನಮ್ಮಿಬ್ಬರಿಗೂ ಈ ಒದ್ದಾಟ ಬೇಕಾ? ಯಾವ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಯಾರ ಜೊತೆ ಮಾತಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಬರೀ ನೀವು, ನಿಮ್ಮ ಯೋಚನೆ, ನಿಮ್ಮ ಮುಖ, ನಿಮ್ಮ ನಗು, ಇಷ್ಟೇ. ಇದಕ್ಕೆ ನೀವೇ ಸೊಲ್ಯೂಷನ್ ಕೊಡಬೇಕು. ಏನು ಸೊಲ್ಯೂಷನ್? ನಿಮಗೆ ಗೊತ್ತೇ ಇದೆ, ನನಗಂತೂ ನಿಮ್ಮನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಏನು ಗೊತ್ತಾ, ಇವತ್ತು ನಿಮಗೆ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಂದಿದ್ದೆ. ನಿಧಿ. ಹಾಂ ಮ್ಯಾಮ್. ಹೊಸ ಮನೆ ಹೇಗನ್ನಿಸ್ತು? ಚೆನ್ನಾಗಿದೆ ಮ್ಯಾಮ್. ಐ ನೋ ಇಟ್ಸ್ ಡಿಫಿಕಲ್ಟ್ ಟು ಅಡ್ಜಸ್ಟ್. ಸ್ವಲ್ಪ ಟೈಮ್ ಕಳೆದ್ರೆ ಎಲ್ಲ ಅಭ್ಯಾಸ ಆಗತ್ತೆ. ನಿನ್ಗಿವಾಗ ಕ್ಲಾಸ್ ಇರಬೇಕಲ್ವಾ? ಹಾಂ ಮ್ಯಾಮ್, ನಾನು ಹೊರಟಿದ್ದೆ ಅಷ್ಟರಲ್ಲಿ. ಇವಾಗ ಹೊರಟೆ ಮ್ಯಾಮ್. ನಿಧಿ, ನಿಮ್ದು ಇವತ್ತು ಲೆಕ್ಚರರ್ ಆಗಿ ಮೊದಲನೇ ಕ್ಲಾಸ್ ಅಲ್ವಾ? ಐ ವಿಲ್ ಇಂಟ್ರೊಡ್ಯೂಸ್ ಯು ಟು ದ ಕ್ಲಾಸ್. ಬನ್ನಿ. ಪಾಪ, ಜೋಡಿ ಹಕ್ಕಿಗಳು. ಸೆಪರೇಷನ್ ಕಷ್ಟ ಆಗ್ತಿದೆ ಅನ್ಸುತ್ತೆ. ಸರ್, ಈ ಫೋನ್ ರಿಪೇರಿ ಮಾಡ್ಕೊಡ್ತೀರಾ? ಸರ್ ಇಲ್ಲ ಆಗಲ್ಲ. ಎಷ್ಟು ಕಾಸಾದ್ರೂ ಪರವಾಗಿಲ್ಲ, ಕೊಡ್ತೀನಿ ರೀ. ಇವೆಲ್ಲ ಇವಾಗ ಮಾಡಲ್ಲ ಸರ್.